ನನ್ನ ತಂದೆ ಹೆಸರು ರಾಮನಗೌಡ, ನನ್ನ ಮಗನ ಹೆಸರು ರಾಮನಗೌಡ. ರಾಮನಿಗೆ ಯಾವುದೇ ಜಾತಿ ಮತ ಪಂಥಕ್ಕಿಂತ ಶ್ರೇಷ್ಠವಾದಂತಹ ಸ್ಥಾನವನ್ನ ನಮ್ಮ ಭಾರತದಲ್ಲಿ ಅಯೋಧ್ಯಾಪತಿ ಶ್ರೀರಾಮಚಂದ್ರನಿಗೆ ಕೊಟ್ಟಿದ್ದಾರೆ. ಇವತ್ತು ಭಗವಾನ್ ಮಹಾವೀರರ ಜನ್ಮ ದಿವಸ. ಭಗವಾನ್ ಮಹಾವೀರರು ಸಹ ಒಬ್ಬ ಕ್ಷತ್ರಿಯರು. ಅವರು ಜೀವನದಲ್ಲಿ ಕೊನೆಯದು ಏನು ಈ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಶ್ರೇಷ್ಠ ಸಂತರಾಗಿ ಜೈನ ಧರ್ಮವನ್ನ ಈ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಜೈನ ಧರ್ಮದ ಏನು ನಮ್ಮ ಸ್ಥಾಪಕರಿದ್ದಾರೆ ಭಗವಾನ್ ಮಹಾವೀರರನ್ನು ಸಹ ಇವತ್ತು ಹುಟ್ಟುಹಬ್ಬದ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು. ಎಷ್ಟೋ ಜನ ರಾಜ ಅಶೋಕನಿಂದ ಹಿಡಿದು ಚಂದ್ರಗುಪ್ತ ಮೌರ್ಯ ಚಾಣಕ್ಯನವರೆಗೆ ಅವರೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಬಂದು ಮಹಾಪರಿನಿರ್ವಾಣ ಅಂತ ಹೇಳಿ ಅಲ್ಲಿ ಅವರ ಕೊನೆಯ ಜೀವನವನ್ನು ಕಳೆದಂಥದ್ದು ಗೊಮ್ಮಟೇಶ್ವರ ಏನಿದೆ, ನಮ್ಮ ಭಗವಾನ್ ಗೊಮ್ಮಟೇಶ್ವರರ ತೀರ್ಥಕ್ಷೇತ್ರ ಏನಿದೆ, ಅಲ್ಲಿ ಚಂದ್ರಗುಪ್ತ ಮೌರ್ಯ ಅಂದ್ರೆ ಭಾರತದ ದೊಡ್ಡ ಚಕ್ರವರ್ತಿ. ಅಂತ ಚಕ್ರವರ್ತಿ ಸಹ ಕೊನೆಯ ದಿವಸಗಳಲ್ಲಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಅವರ ಗುರುಗಳಾದಂತ ಆಚಾರ್ಯ ಚಾಣಕ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ವೆಂಕಟೇಶ್ವರ ಸಂವಿಧಾನದಲ್ಲಿ ತಮ್ಮ ಪ್ರಾಣವನ್ನ ಮಹಾಪರಿನಿರ್ವಾಣಕ್ಕೆ ಕರೀತಾರೆ. ಅವ್ರ ಒಳಗೆ ಕೊಟ್ಟಂತ ಜನ್ಮಭೂಮಿ ಕರ್ನಾಟಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಸಂವಿಧಾನವನ್ನ ಲೋಕಸಭೆಯಲ್ಲಿ ಸಮರ್ಪಣೆ ಮಾಡಿದ ಮೇಲೆ ಒಂದು ಆಕಾಶವಾಣಿಗೆ ಒಂದು ಸಂದೇಶ ಕೊಡ್ತಾರೆ. ಭಾರತದಲ್ಲಿ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯಕ್ಕೆ ಎಂದೂ ಕೊರತೆ ಇಲ್ಲ. ರಾಮಾಯಣವನ್ನ ಬರೆದವರು ಮಹರ್ಷಿ ವಾಲ್ಮೀಕಿ ಜನಾಂಗದವರು. ಮಹಾಭಾರತವನ್ನ ಬರೆದವರು ವೇದವ್ಯಾಸರು, ಅವರು ಗಂಗಾ ಮತಸ್ಥರು. ಇವತ್ತು ನಾನು ಭಾರತದ ಸಂವಿಧಾನವನ್ನ ಬರೆಯುವಂತ ಅವಕಾಶ ನನಗೆ ಸಿಕ್ಕಿದೆ. ನಾನೊಬ್ಬ ಅಸ್ಪೃಶ್ಯ ಜನಾಂಗದವ. ಆದರೆ ಈ ದೇಶಕ್ಕೆ 3 ಪವಿತ್ರ ಗ್ರಂಥಗಳು, ಒಂದು ರಾಮಾಯಣ, ಒಂದು ಮಹಾಭಾರತ, ಮತ್ತೊಂದು ನಮ್ಮ ದೇಶದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತೆಲ್ಲನೂ ಸ್ಮರಣೆ ಮಾಡ್ಕೋಬೇಕು. ಅಂಬೇಡ್ಕರ್ ಅವರು ವಿಚಾರಗಳು ಬಹಳ ಜನರಿಗೆ ಗೊತ್ತಿಲ್ಲ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 44ರಲ್ಲಿ ಒಂದು ಭವಿಷ್ಯ ಹೇಳಿದ್ರು. ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಮಾಡುವ ಸಮಯದಾಗ ಒಂದು ಮಾತು ಅವ್ರು ಬರೆದಂತ ಪಾರ್ಟಿಷನ್ ಅವ್ರ ಪಾಕಿಸ್ತಾನ ಅಂತ ಒಂದು ಪುಸ್ತಕ ನೀವು ಓದಿದ್ರೆ ಗೊತ್ತಾಗ್ತದೆ. ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತವನ್ನ ಇಬ್ಬಾಗ ಮಾಡಬೇಕಾಗಿದ್ರೆ, ಇಲ್ಲಿ ಶಾಂತಿ ನೆಲೆಸಬೇಕಾಗಿದ್ರೆ, ಹಿಂದೂಗಳು ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ರೆ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತಹ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಅಂದ್ರೆ ಭಾರತದಲ್ಲಿ ನೆಮ್ಮದಿ ಇರ್ತದೆ. ವಾಜಪೇಯಿ ಹೇಳಿದ್ದಲ್ಲ, ಮೋದಿಯವರು ಹೇಳಿದ್ದಲ್ಲ, ನಾ ಹೇಳಿದ್ದಲ್ಲ. 44ರಾಗಿನೇ ಅಂಬೇಡ್ಕರ್ ಅವರು ವಿಚಾರ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರ, ಇವತ್ತ ರಾಮನ ಮೆರವಣಿಗೆ ಮೇಲೆ ಕೈ ಹಾಕ್ತಾರೆ, ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ನಾವು ಒಂದನೇ ಅವ್ರ ಮನೆ ರಂಜಾನ್ ಆಯ್ತು, ಯಾರು ಒಂದರ ಕೆಲ್ಲರ ಹೋಗಿದ್ರು ಬಾತದ ಒಂದು ಕಡೆ. ಇವತ್ತು ಅಂಬೇಡ್ಕರ್ ಅವತ್ತು ಹೇಳಿದ್ರು ನಿಜ ಆಯ್ತಲ್ಲ. ಇವತ್ತು ಅವರು ಸಮಾಧಾನದಿಂದ ಅಣ್ತಂಬರಂಗಿಲ್ಲ ಸಾಧ್ಯನೇ ಇಲ್ಲ ತಿಳಿದ್ರು ಯಾರು. ಅವ್ರ ಧರ್ಮದಾಗ ಮತ್ತೊಂದು ಧರ್ಮವನ್ನ ಸಹೋದರ ಅಂತ ನೋಡುವಂತದ ಧರ್ಮದಾಗ ಇಲ್ಲ. ಅವ್ರು ಯಾವಾಗಲೂ ಕಿತಾಪತಿ ಮಾಡ್ತಿರ್ತಾರೆ. ಅಂಬೇಡ್ಕರ್ ಅವರು ಹೇಳಿದ್ರು. ಇವತ್ತು ಅಂಬೇಡ್ಕರ್ ಅವ್ರು ದೂರ ಇಟ್ಟು ನಮ್ಮವರು ಅಂಬೇಡ್ಕರ್ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು. ಸಂವಿಧಾನ ಕೊಡುವಂತ ಪುಣ್ಯಾತ್ಮಗೆ
ದಿಲ್ಲಿಯವರಿಗೆ ಒಂದು 10 ಕೋಟಿ ಜಾಗ ಕೊಡಿ ಅಂತ್ಯಕ್ರಿಯೆಗೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ಅಂಬೇಡ್ಕರ್ ಅವರ ಫೋಟೋ ಪಾರ್ಲಿಮೆಂಟ್ ನಲ್ಲಿ ಇರಲಿಲ್ಲ. ಇವೆಲ್ಲ ಯಾವಾಗ ಬಂದು ಅಂದ್ರೆ ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ ಅವರು ಬಂದಾಗ ಇವತ್ತು ಅಂಬೇಡ್ಕರ್ ಅವ್ರಿಗೆ ನಿಮ್ಮ ಜೀವನ ಏನಾರೆ ದಿಲ್ಲಿಯೊಳಗೆ ಅವ್ರ ಕೊನೆ ಉಸಿರಿದಂತ ಮನಿ ನೀವು ನೋಡ್ಬೇಕಾಗಿದ್ರೆ ಇವತ್ತು ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿ ನರೇಂದ್ರ ಮೋದಿ ಅವರು ಪಂಚತೀರ್ಥ ತಳ ಮಾಡ್ಯಾರ. ಅಂಬೇಡ್ಕರ್ ಕಲ್ತಂತ ಲಂಡನ್ನಿನ ಶಾಲಾ ಕೋಣೆ ಇರ್ಬೋದು, ಅದು ಮನೆ ರೂಮ್ ಇರ್ಬೋದು, ಅವ್ರ ಅಂತ್ಯಕ್ರಿಯೆ ಮಾಡಿದಂತ ಜಾಗ ಇರ್ಬೋದು. ದಿಲ್ಲಿಯಲ್ಲಿ ಅವ್ರ ಕೊನೆ ಉಸಿರು ಅಂದ್ರೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹಿಂದೂಗಳು ನಮ್ಮಲ್ಲಿ ಬೇಗ ಅಸ್ಪೃಶ್ಯತೆಯನ್ನ ವ್ಯವಸ್ಥಿತವಾಗಿ, ಹಿಂದೂ ಧರ್ಮ ಅಂದ್ರೆ ಅಸ್ಪೃಶ್ಯತೆ, ಹಿಂದೂ ಧರ್ಮ ಅಂದ್ರೆ ಸಾವಿರಾರು ವರ್ಷಗಳಿಂದ ಒಬ್ಬ IAS ಅಧಿಕಾರಿಗಳು ಸಿಕ್ಕಿದ್ರು 2 ವರ್ಷದಿಂದ ನನಗೆ. ಅವ್ರು ಹೇಳ್ತಾ ಇದ್ರು ಅಸ್ಪೃಶ್ಯತೆ ಇತ್ತಂದ್ರೆ ಉಡುಪಿ ಶ್ರೀಕೃಷ್ಣ ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಹೊಳ್ಳಿ ನಿಂದಿರ್ತಾನೆ. ಅಂದ್ರೆ ದೇವರಿಗೆ ಜಾತಿ ಇಲ್ಲ ಮಾಡಿದಂಥವ್ರ ಜಾತಿ ನಾವು. ಅದರ ಪರಿಣಾಮವಾಗಿ ಬಂಧುಗಳೇ ಇವತ್ತು ಹಿಂದೂಗಳ ಪರವಾಗಿ ಮಾತನಾಡುವಂಥವ್ರು ಜನರಿಗೆ ಬೇಕಾಗಿದೆ. ನಮ್ಮ RS ಬಂದ್ರೆ ಹೇಳೋದಿಲ್ಲ, ಈ ನಾಟಕ ಕಂಪನಿ ಮಾಡೋರನ್ನ ಜನ ಭಾಷಣ ಕೇಳಕ್ಕೆ ಯಾರೂ ಬರೋದಿಲ್ಲ. ಇಷ್ಟು ಜನ ಸೇರ್ತಾರಂದ್ರೆ ಇದೇನು ನಾವೇನು ಅಲ್ಲಿ ಟೆಂಪೋ ಮಾಡಿಲ್ಲ, ಜೀಪ್ ಕೊಟ್ಟಿಲ್ಲ, ಡಾಬಾದಂತ ಊಟದ ವ್ಯವಸ್ಥೆ ಮಾಡಿಲ್ಲ. ನೀವೆಲ್ಲ ಎದಕ್ಕೆ ಬಂದಿರಂದ್ರೆ ಅದು ಬಸವನಗೌಡ ಪಾಟೀಲ್ ಸಲುವಾಗಿ ಅಲ್ಲ, ಸನಾತನ ಧರ್ಮ ಉಳಿಬೇಕನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಬಂದಿದೆ. ಯಾರೇನೇ ಹೇಳಿ ಸನಾತನ ಧರ್ಮ ಭಾರತದಲ್ಲಿ ಜಾಗೃತಿ ಆಗ್ತಾ ಇದೆ. ಜನರಿಗೆ ಸನಾತನ ಧರ್ಮ ಏನು ಅನ್ನೋಂಥ ಗೊತ್ತಾಗ್ತಾ ಇದೆ. ಸನಾತನ ಧರ್ಮ ಉಳಿಬೇಕಾದ್ರೆ ಇಲ್ಲಿ ಯುವಕರು ಅವರೆಲ್ಲರಿಗೂ ನಾವು ಸತ್ಕಾರ ಮಾಡಿದ್ವಿ. ನೋಡ್ರಿ, ಈಗ ನಾನು ಬಂದು ಭಾಷಣ ಹೊಡಿತೀವಿ, ಹೋಗ್ಬಿಡ್ತೀವಿ ಸ್ಟೇಜ್ ಹೋಗಿ. ಖರ್ಚು ಎಟ್ಟು ಬರ್ತದೆ ಗೊತ್ತಾನೆ ಯಾರಿಗಾರೆ. ಪಾಪ ನೀವು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿರ್ತೀವಿ, ಅವರು ಕೈಲಿ ಹಾಕಿರ್ತಾರ, ಒಳಗೊಮ್ಮೆ ಮೈ ಮ್ಯಾಗ ಬರ್ತದೆ. ಇಷ್ಟೆಲ್ಲ ಇದ್ದದು ಇವತ್ತೇನು ಇಡೀ ರಾಜ್ಯದಾಗ ನೋಡಿ, ನಾ ಎಲ್ಲೆಲ್ಲಿ ಹೋಗ್ತೀನಿ. ಮದ್ದೂರ್ಗೆ ಹೋಗಿದ್ದೆ ಮೊನ್ನೆ, ಅಲ್ಲಿ ಗಣಪತಿ ಕಲ್ಲು ಹೋಗಿದ್ರಲ್ಲಿ ಸುಮ್ಮನೆ ಹೋಗು ಗಣಪತಿ ಮ್ಯಾಗ ಕಲ್ಲು ಗಣನೆ ಆಗ್ತದೆ ಮಕ್ಕಳು. ಅದೇ ಹೇಳಿದೆ ನಾನು ವಿಧಾನಸಭೆ ಒಳಗ, ನಿಮ್ಗೆ DJ ಕೇಳಿಸಿದ್ರೆ ಬೇರೆ ಆಗ್ತದೆ, ಗಣಪತಿ ಮೆರವಣಿಗೆ ನಿಮ್ಮ ಇದ್ರ ಮುಂದೆ ಹೋಗ್ಬೇಡ ಅಂತ ಹೇಳ್ತೀರಿ. ಹಾಗಾದ್ರೆ ನೀವು 5 ಸಲ ಓದಿರ್ತೀರಲ್ಪ, ನೀವು ಶಾಂತ ರೀತಿಯಿಂದ ಇರ್ಬೇಕಂದ್ರೆ ನಾವು ಶಾಂತ ರೀತಿ ಇರ್ತೀವಿ. ನಾವೇನಾದ್ರು ತೊಂದರೆ ಮಾಡಿದ್ರೆ ನೀವು ತೊಂದರೆ ಮಾಡಿ, ನಿಮ್ಗೇನ ತೊಂದರೆ ಆಗಿದೆಯಾ? ನಾವು ನಮ್ಮ ದೇಶದಲ್ಲಿ ನಿಮ್ಗೆಲ್ಲ ಅಣ್ಣತಮ್ಮರನ್ನು ನೋಡ್ಕೊಂಡಂತ ಕಾರಣದಿಂದ ನೀವು ಆರಾಮಿದ್ದೀರಿ. ಜಗತ್ತಿನಾಗ ನೀವು ಎಲ್ಲರೂ ಆರಾಮಿದ್ದೀರಿ ಹೇಳ್ರಪ್ಪ. ಒಂದು ದೇಶನಾಗ ನೀವು ಆರಾಮಿದ್ದೀರ? ಎಲ್ಲಿ ಜಾಗ ಕೊಟ್ಟಾರಲ್ಲ ಹಮಾರ ದೇಶ ಹೇಳ್ತಾರೆ. ಆ ಇಂಗ್ಲೆಂಡ್ದಾಗ ನೋಡಿ, ಈಗ ಮೊನ್ನೆ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಯಲ್ಲಿ ಹೇಳ್ಬಿಟ್ಟಾರೆ, ಇರೋದಿದ್ರ ನಮ್ಮ ಕಾಯ್ದೆದಂಗೆ ಇರ್ರಿ, ಇಲ್ಕಂದ್ರೆ ಎಲ್ಲಿಗೆ ಬಂದಿರ ಅಲ್ಲಿ ಹೋಗ್ರಿ. ಲಂಡನ್ದಾಗ ಒಂದು ಸ್ಟ್ರೈಕ್ ಮಾಡಿದ್ರು ಅವ್ರು. ಏನಂದ್ರೆ ಬ್ರಿಟಿಷರೇ ಬ್ರಿಟನ್ ಬಿಟ್ಟು ಹೋಗಿ ನೋಡ್ರಿ, ನಾವು ಯಾರ ಮನ್ಯಾಗ ಅದಾರ ಅವ್ರಿಗೆ ಜಗತ್ತಾಗ ಹೇಳ್ರಪ್ಪ, ಇಂಥ ದೇಶನಾಗ ಇವ್ರು ಶಾಂತಿ ಎಲ್ಲೂ ಶಾಂತಿ ಇದ್ದಿಲ್ಲ. ಯಾಕೆ ಹಿಂಗಾಗಿದೆ ಅಂದ್ರೆ ನಮ್ಮ ಧರ್ಮ ಸನಾತನ ಧರ್ಮ ಏನ್ ಹೇಳ್ತಂದ್ರೆ ವಸುದೇವ ಕುಟುಂಬಕಂ, ಎಲ್ಲಾರು ನಮ್ಮವರ ಪಾತ್ರ ಹೇಳ್ತಾರೆ. ಅದಕ್ಕೆ ಅವ್ರು ತಯಾರಿಲ್ಲ. ಅವ್ರು ಎಲ್ಲಿ ಹೆಚ್ಚಾಗ್ತಾರಲ್ಲ ಅಲ್ಲಿ ದಾಂಡಿ ಚಾಲು ಹೋಗಿದೆ. ಇನ್ನು ನಾವೆಲ್ಲ ನಮ್ಮಲ್ಲಿ ಏನ್ ಮಾಡ್ತಾರೆ, ಜಾತಿ 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 ಹೊಡೆದು. ಇವತ್ತು ಕರ್ನಾಟಕದಲ್ಲಿ ನೋಡಿ, ಮನೆ ಬಜೆಟ್ನಾಗ ಒಂದು ಘೋಷಣೆ ಮಾಡ್ಯಾರ ನಮ್ಮ ಸರ್ಕಾರ. ಏನಪ್ಪ ಅಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಯನ್ನು ಕಲಿಸೋದು ಅವ್ರ ಹೆಣ್ಮಕ್ಳಿಗೆ. ಅಂದ್ರೆ ಯಾರಿಗೆ ಕಲಿಸಬೇಕಂತಾರ ಇವರು? ಯಾರು ಹಿಂದೂ ಹೆಣ್ಮಕ್ಳೆಲ್ಲ ಹೋಗಿ ಜಗಳ ತೆಗೆದಾರೆ ಯಾರು ಗೊತ್ತಿದೆ? ಅಂದ್ರೆ ಯಾವ ರೀತಿ ಈ ದೇಶದಲ್ಲಿ ಒಂದೇ ವರ್ಗವನ್ನು ತುಷ್ಟೀಕರಣ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರಾಮನ ಬಗ್ಗೆನೂ ಹಗುರವಾಗಿ ಮಾತಾಡ್ತಾರೆ,
ಕೆಲವೊಂದು ಸ್ವಾಮಿಗಳು ಕೇಳಿರಲ್ಲ ಭಾಷಣ ಅವ್ರು ಹೆಂಗೆ ಮಾತಾಡ್ತಾರೆ. ಒಬ್ಬ ಯಾವ ಮಾನ್ಯ ಕೂಡಲ ಸಂಗಮದಾಗ ಹೇಳ್ತಿದ್ದ, ಕುಂಕುಮ ಹೆಚ್ಕೊಂಡು ಬಂದ್ರೆ ಅವ್ರ ಕಪಾಳಿ ಹೊಡಿಗತ್ತದ. ಹೊಡಿ ಬಾಬಾ ಮಗ ನನಗೆ ಯಾರ್ಯಾರು ಅಂದ್ರೆ ಹೊಡೆ ತೋರಿಸು ಮಾತಾಡ್ತಿದ್ರು. ಇದು ಕುಂಕುಮ ವಿಭೂತಿ ಅನ್ನೋದೇನೈತಲ್ಲ, ಇದು ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮದಲ್ಲಿ ತಿಲಕ ವಿಭೂತಿ ಅನ್ನುವಂಥದ್ದು ಶ್ರೇಷ್ಠ. ಯಾಕಪ್ಪ ಅಂದ್ರೆ ಅದನ್ನ ಹಚ್ಕೊಳ್ಳೋದ್ರಿಂದ ಮನಃಶಾಂತಿ ಇರ್ತದೆ. ಇನ್ನು ಎದುರಿಗೆ ಕಾಣಿಸೋರಿಗೆ ಬೆಂಕಿ ಬಿದ್ದರೆ ನಾವೇನು ಮಾಡ್ಲಿಕ್ಕಾಗ್ತದೆ. ಕೆಲವೊಂದಿ ಕುಂಕುಮ ನೋಡಿದ್ರೆ ಬೆಂಕಿ ಯಾಕೆ ಬೀಳ್ತದೆ. ಕುಂಕುಮ ಅಂದ್ರೆ ನಾನು ಕುಂಕುಮ ಹಚ್ಚಬೇಡ್ರಿ ಕೆಲವೊಂದು ಅಂದ್ರೆ ಜಾತ್ಯಾತೀತ ಅವ್ರದ್ದಾದ್ರೆ ಬೇಕಾದ್ರೆ ತಪ್ಪಿಗೆ ಹಾಕೊಂಡು ಆಡ್ತಾರೆ. ನಮ್ಮಲ್ಲಾದ್ರೆ ಅವ್ರಿಗೆ ಒಂದು ರೀತಿ ಕಸಿವಿಸಿ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಹಂಗಿಲ್ಲ ಪರಿಸ್ಥಿತಿ. ಮದ್ದೂರಿನಾಗ ಹೋಗಿದ್ದೆ ನಾನು ಗಣಪತಿ ಕಾರ್ಯಕ್ರಮದಾಗ. ಅಲ್ಲೇನು ನಮ್ದು ಅಸ್ತಿತ್ವನೇ ಇಲ್ಲ, ಹಿಂದುತ್ವನೇ ಇರಲಿಲ್ಲ ಯುವಕರ ಬಳಿ. ಇವತ್ತಲ್ಲಿ ನಾವು ಹೋದ್ರೆ ಮೊನ್ನೆ ಗಣಪತಿ ಟೈಮ್ನಾಗ ಹೋದ್ರೆ 20-25 ಸಾವಿರ ಜನ ಸೇರಿದ್ ನೋಡಿ ಆ ಕಡೆ ಲೀಡರ್ಗಳೆಲ್ಲ ಗಾಬರಿಗಾಡಿ, ಏನ್ರಿ ಇಲ್ಲಿ ಹಿಂಗಾಯ್ತಿರಲ್ಲ, ಸುಡುಗಾಡಿ ಇಲ್ಲ, ನೀವೇ ಹಿಂಗಾಗಿ ಮಾಡಿ ನಾವೆಲ್ಲ ಮನೇಲಿ ಕೂಡಿಸ್ಬೇಕಾದ್ರೆ ಟೆಂಪೋ ಬಸ್ ಮಾಡಿ ಕೊಡ್ತೀವಿ. ಹುಕ್ಷೆಟ್ 20,000 ಮಂದಿ ಹೆಂಗೆ ಕೂಡಿದ್ರಂತ ಒಂದು ದೊಡ್ಡ ಚಿಂತೆ ಆ ಕಡೆ ಹಳ್ಳಿ ಮೈಸೂರು ಭಾಗದ. ಮೊನ್ನೆ ಮತ್ತೆ ಹೋಗಿದ್ವಿ ನಾನು ಅನಂತಕುಮಾರ್ ಹೆಗಡೆಯಲ್ಲಿ. ಮತ್ತು ಹೇಳಂತ ಸರ್ ಎದಕ್ಕೆ ಬಲಿದಾನ ದಿವಸ ಮಾಡಿದ್ರು. ಭಗತ್ ಸಿಂಗ್, ರಾಜಗುರು, ಇನ್ನೊಬ್ರು ಸುಖದೇವ್, 3 ಜನರ ಗಲ್ಲಿಗೇರಿಸಿದಂತ ದಿನವನ್ನ ಬಲಿದಾನ ದಿವಸ ಹೋದ್ರೆ ಪಾಪ ಊರಾಗ ಎಂದು ಭಗವತ್ ಜಂಡ ಹಚ್ಚಿರ್ಲಿಲ್ಲ. ಅವ್ರಿಗೆ ಭಗತ್ ಸಿಂಗ್ ಅಂತ ಗೊತ್ತಿರ್ಲಿಲ್ಲ. ಬರೀ ದೇವೇಗೌಡರು, ಕುಮಾರಸ್ವಾಮಿ, ಡಿಕೆಶ್ ಕುಮಾರ್ 3 ಮಂದಿ ಕೊಡ್ತಾರೆ. ಹೀಗಾಗಿ ಅಲ್ಲಿ ಆ ಎಲ್ಲ ಪುಣ್ಯ ಪುರುಷರು, ಸ್ವಾತಂತ್ರ್ಯ ಪುರುಷರ ಒಂದು ಹೆಸರನ್ನ ಕೇಳಿದಾಗ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಅಲೆ ನಿರ್ಮಾಣ ಆಗೈತೆ. ಅದು ಯಾವ ಅಲೆ? ಹಿಂದುತ್ವದ ಅಲೆ. ಇದಕ್ಕೆ ಜನ ಇವತ್ತು ಸಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಹಿಂದುತ್ವ ಉಳಿದ್ರ ಸಲ ಇವು ನೋಡ್ರಿ. ಇವಾಗ ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥ್ರನ್ನ ಜನ ಯಾಕೆ ಒಪ್ಕೊಳ್ಳಕತ್ತಾರೆ? ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗೋದ್ರೆ ಏನೇ ಮಾಡಿದ್ರೆ ಅವ್ರ ಮನೆಗೆ ಏನ್ ಬರ್ತದ? ಹಂಗ ಕರ್ನಾಟಕದಾಗ JCB ಬೇಕಾಗೈತೆ ಜನರಿಗೆ. ನಾ ಬಂದ್ರೆ ಹಂಗೆ ಮಾಡ್ತೀನಿ. ಒಂದೇ ಗಣಪತಿ ಮ್ಯಾಗ ಕಲ್ಲು ಬಿತ್ತು, ರಾಮನವನ ಮ್ಯಾಗ ಬಿತ್ತಂದ್ರೆ ಅದು ಅಲ್ಲಿ ಗಮ್ಮೆ. ಅವ್ರನ್ನೆಲ್ಲ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ನಿಸಿಲ್ಲ, ಅಲ್ಲೇ ಸೀದಾ ಮ್ಯಾಗೆ ಹೋಗ್ತಾರೋ ಕೆಳಗೆ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಂದ್ರೆ ನಮ್ಮ ಧರ್ಮ ಹಿಡಿದಿಲ್ಲ ಇದೆ ರಾಜ್ಯದಾಗ. ಎಲ್ಲರೂ ಅವ್ರ ಬಗ್ಗೆನೇ ಮಾತಾಡ್ತಾರೆ. ವಿಧಾನಸೌಧದಾಗ ಅವ್ರ ಬಗ್ಗೆ ಮಾತಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಒಬ್ಬ ರಾಜ್ಯಸಭಾ ಸದಸ್ಯ ಆರಿಸಿಕೊಂಡವ. ಅವನ ಜೋಡ ಇದ್ದರು, ಹೋದ್ರು. ವಿಧಾನಸಭೆಯಲ್ಲಿ ಚರ್ಚೆ ಪ್ರಾರಂಭ ಆಯಿತು. ನಾ ಹೇಳಿದೆ, ಸ್ಪೀಕರು ನಮ್ಮ ಕಾದರು ಒಬ್ಬ ಒಳ್ಳೆ ಮನುಷ್ಯ. ಅವತ್ತು ನಾ ಏನು ಹೇಳಿದೆ, ಯಾರು ಈ ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಕುಡಿದು, ಯಾರು ಈ ದೇಶದ ಗಾಳಿ ಸೇವನೆ ಮಾಡಿ ಪಾಕಿಸ್ತಾನ ಜಿಂದಾಬಾದ್ ಎಲ್ಲ ಅವ್ರು ಹರಾಮ್ ಕೋರು ತಾಯ್ಗಂಡ್ರು 4 ನನ್ನ ಮಕ್ಕಳು. ದುರ್ದೈವ ಏನಂದ್ರೆ ನಮ್ಮ ಹಿಂದೂ ಒಬ್ಬ MLA ಎದ್ದು ನಿಂತು ಅಧ್ಯಕ್ಷರೇ ಯತ್ನಾಳಿಗೆ ಈ ರೀತಿ ಮಾತಾಡಲಿಕ್ಕೆ ಅವಕಾಶ ಕೊಡಬಾರ್ದು, ಇದು ಅಸಂವಿಧಾನ ಆಗ್ತದೆ ಅಂತ ಹೇಳಿದ್ರು. ಪಾಪ ಖಾದರ್ ಏನ್ ಹೇಳಿದ್ರು, UT ಖಾದರು, ರಾಯರೆಡ್ಡಿ ಅವರೇ ಯತ್ನಾಳಿಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ, ಪಾಕಿಸ್ತಾನಕ್ಕೆ ಯಾವ ಶಬ್ದದಿಂದ ಬೈದ್ರು ಬಯಲಕ್ಕ. ಆ ಖಾದರ್ ನಟನ ಬುದ್ಧಿಗೆ ಕಲಿತು ನಮ್ಮವ್ರಿಗೆ ಹೇಳ್ಬೇಕು. ನಾನು ಎಲ್ಲ ಆನ್ ರೆಕಾರ್ಡ್ ಅದು ಏನು ಬೈದಿನಿ ಪಾಕಿಸ್ತಾನಕ್ಕೆ, ಅದನ್ನ ಯಾವುದೂ ರೆಕಾರ್ಡಿಂಗ್ ತೆಗೆಸಲಿಲ್ಲ. ಹೀಗಾಗಿ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಇನ್ನು ನೀವು ಯಾರೇ ಮಾತಾಡಿದ್ರು ಸಹ ವಿಧಾನಸಭೆದಾಗ ಅಧಿಕೃತ ಆಗೈತೆ ನನ್ನ ಮಾತು. ನೀವು ಯಾರೇ ಶಬ್ದಗಳಿಗೆ ಉಪಯೋಗ ಮಾಡಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬೈದ್ರೆ ಪೊಲೀಸರು ಕೇಸ್ ಹಾಕ್ಲಕ್ಕೆ ಬಿಡುದಿಲ್ಲ. ಕೇಸ್ ಹಾಕಿದ್ರೆ ನನ್ನ ಕಡೆ ಬರ್ರಿ. ಅವ್ರು ನನಗೆ ಕೇಸ್ ಹಾಕ್ತಾರೆ, ದಿನ ಒಂದು ಕೇಸ್ ಹಾಕ್ತಾರ. ಈಗ 81 ಕೇಸ್ ಹಾಕ್ಯಾರ. ನಾ ಹೇಳಿನವ್ರಿ ಪೊಲೀಸರಿಗೆ, ಪಾಪ ನಿಮಗೇನು ತಪ್ಪಿಲ್ಲ,
ನಿಮ್ಗೆ ಅಲ್ಲಿ ಮ್ಯಾಗಿಂದ ಆರ್ಡರ್ ಬರ್ತದ. ಇವತ್ತು ಹೈಕೋರ್ಟಿಗೆ ಬರ್ಲಾಕತ್ತಾನೆ ಯತ್ನಾಳು, ಒಂದು ಕೇಸ್ ಮಾಡ್ರಿ. ಒಟ್ಟು 150 ಕೇಸ್ ಆಗುತ್ತಾನೆ. ಹಿಂದೆ ಸಿರಿಬೇಡಿ ಪೊಲೀಸರೇ ಯಾಕೆ 150 ಕೇಸ್ ಹಾಕತ್ತೇಳಿ ಅಂದ್ರೆ ಒಂದು ಕೇಸಿಗೆ ಒಬ್ಬ MLA ಆರಿಸಿಬಿಡೋ ಕರ್ನಾಟಕ. ಹಾಗಾದ್ರೆ 8 ಮಂದಿ MLA ಆಗ್ತೀವಿ ನಾವು, 150 ಮಂದಿ. ಅಲ್ಲಿಂದ ಅದೇ ಪೊಲೀಸರ ಕಡೆಯಿಂದ ಅವ್ರು ಯಾರು ಕೇಸ್ ಹಾಕ್ಸಿರ್ತಾರಲ್ಲ ಅವ್ರ ತಂದು ಬರೋಬ್ಬರಿ ಓದ್ದು ಅವ್ರಿಗೆ ಯಾರು ಪಾಕಿಸ್ತಾನ ಜಿಂದಾಬಾದಿರ್ತಾರಲ್ಲ ರೋಡ್ ಮ್ಯಾಗನೆ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ನಡೆದ ಸಂಭಾವಿತ ಕಾಲ ಹೋಯ್ತು. ಎಲ್ಲರೇ ಶಾಂತಿ ಶಾಂತಿ ಇಲ್ಲ. ಈಗ ಭಯನೋ ಕ್ರಾಂತಿ ಕ್ರಾಂತಿ ಕ್ರಾಂತಿ. ಇದಕ್ಕೆ ನಮ್ಮ ಧರ್ಮ ಉಳಿದಿಲ್ಲ ಬಂಧುಗಳೇ. ನಮ್ಮ ಪುರೋಹಿತರು ಹೇಳಿದ್ರಲ್ಲ, ಲವ್ ಜಿಹಾದಕ್ಕೆ ಮಾಡ್ತಾರೆ. ಹೋಗ್ತಾರೆ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ, ಆಯಾ ಜಾತಿಯ ಮಕ್ಕಳನ್ನ ಈ ರೇಟಿಗೆ ಅವನ ಮೊದಲ ಪ್ರೀತಿ ಮಾಡೋದು, ಲಗ್ನ ಆಗೋದು, ನಮ್ದೊಂದು ಅದೊಂದು ಹಡಿಯುವ ಮಂತ್ರ ಆಗಿರ್ತದೆ. ಹಡಿಯುವ ಯಂತ್ರ 4, 5, 8 ತೆಗೆದು ಮತ್ತೆ ತಲಾಕ್ ಕೊಡುದು, ಮತ್ತೊಂದು ಲಗ್ನ. ಈಗ ಎಲ್ಲಿ ಕೇರಳದಾಗ ಏನಾಗಿದೆ, ಇವತ್ತು ಜಮ್ಮು ಕಾಶ್ಮೀರದಾಗ ಏನಾಯ್ತು, ಮನೆ ಎಲ್ಲರೂ ನೋಡ್ಲಕತ್ತಿರಲ್ಲ. ದುರಂಧರ್ ಸಿನಿಮಾ ನೋಡ್ರಿ ಇಲ್ಲ ಬಕ್ಕಂದ್ರೆ ಎಲ್ಲಾರು ನೋಡ್ರಿ. 8 ಮಂದಿ ಬೆಂಕಿ ಬಿದ್ದೈತಿ. ಶಾರುಖ್ ಖಾನ್, ಅಮೀರ್ ಖಾನ್ ಅಂತ ಹಿಡಿದು ಭಾರತ ಎಷ್ಟು ಸ್ಟ್ರಾಂಗ್ ಐತಿ ಜಗತ್ತಾಗ ಅನ್ನೋದು ಆ ಸಿನಿಮಾದಾಗ ತೋರಿಸಿದ್ದು ಎಲ್ಲ ಸತ್ಯ ಐತಿ. ಯಾವುದು ಸತ್ಯಕ್ಕೆ ದೂರಿಲ್ಲ. ಹೆಂತಿಂದವ್ರು ಹೊಡೆದು ಬಂದಾರ ನಮ್ಮ ರಾವ್ದವ್ರು. ನಮ್ಮ ಇಂಡಿಯನ್ ಮಿಲಿಟರಿ ಒಂದು ಕಾಲದಲ್ಲಿ ಭಾರತದ ಸೈನ್ಯ ನಮ್ಮ ಕುತ್ತಿಗೆ ಕೊಟ್ಟಿದ್ರು, ಹುಂಡ ಕತ್ತರಿಸ್ತಿದ್ರು. ನಮ್ಮ ಸೈನಿಕರದ್ದು ಪೊಲೀಸರು ಹುಂಡ ಕತ್ತರಿಸಿ ಚೀನಾಗ ಹಾಕಿ ಚಾಲೆಂಜ್ ಕಳಿಸ್ತಿದ್ರು. ನಿಮ್ಮ ಸೈನಿಕನ್ನ ಕತ್ತರಿಸಿ ಏನ್ ಮಾಡ್ಕೊತಿರತ್ತೆ. ಈಗ ಒಂದು ಸೈನಿಕ ಅವ್ರೇನಾರು ಮಾಡಿದ್ರ 10 ಪಾಕಿಸ್ತಾನ ಹೊಡೆದು ಬಾಕಿ ಆರ್ಡರ್ ಕೊಡುವಂತ ಒಬ್ಬ ನರೇಂದ್ರ ಮೋದಿ ದೇಶನಾಗ ಅದ ನಾವು ಜಾಗೃತಿ. ಮೊದಲ 500 ರೂಪಾಯಿ ತಗೊಂಡು ಕಲ್ಲು ಹೋಗಿತ್ತು ನೋಡಿದ್ರೆ ಶುಕ್ರವಾರ ಬರ್ತಂದ್ರೆ ಕಲ್ಲು ಹೋಗ್ಯಾರ ಜಮ್ಮು ಕಾಶ್ಮೀರ. ಈಗ ಒಂದ್ ಕಡೆ ಕಲ್ಲು ಬೀಳಾಕತ್ತವ, ಉತ್ತರ ಪ್ರದೇಶದಾಗ ಕಲ್ಲು ಬೀಳಾಕತ್ತವ. ಯಾಕಂದ್ರೆ ನೀವು ಎಷ್ಟು ಸಮಾಧಾನ ಇರ್ತೀರಿ ಅದ್ರ ದುರುಪಯೋಗ ಆಗ್ತಾ ಇದೆ. ಇವತ್ತು ನಾವು ಜುಮ್ಕೊಂಡಿರೋದಲ್ಲ, ಕ್ರಿಯೆಗೆ ಪ್ರತಿಕ್ರಿಯೆ ಇರಬೇಕು. ಇವತ್ತು ಮಹಾರಾಣಾ ಪ್ರತಾಪರ ಮೂರ್ತಿ ಕೂಡಿಸಿದ್ರಿ, ನಾನು ಬಿಜಾಪುರನ ಕೂಡಿಸೀನಿ. ಜೈಪುರ್ನಾಗನೇ ಸುಮಾರು 55 ಲಕ್ಷ ರೂಪಾಯಿ. ನಾ ಯಾರ ಕಡೆ ರೊಕ್ಕ ತಗೊಂಡಿಲ್ಲ, ಸ್ವಂತ ನಾನೇ ಎಲ್ಲ ಮೂರ್ತಿಗಳು ಕೂಡಿಸೀನಿ ಬಿಜಾಪುರನಾಗ. ಮಹಾರಾಣಾ ಪ್ರತಾಪರದ ಜೈಪುರ್ ನಂತರ 2ನೇ ದೊಡ್ಡ ಮೂರ್ತಿ ಭಾರತದಾಗಿದ್ರೆ ಅದು ಬಿಜಾಪುರದ ಮಹಾರಾಣಾ ಪ್ರತಾಪ. 19 ಫೂಟ್ ಐತಿ. ಇವತ್ತು DC ಆಫೀಸ್ ಅಲ್ಲೇ ಆಗ್ಲಕತ್ತದೆ, JP ಆಫೀಸ್ ಅಲ್ಲೇ ಐತಿ. ಮಹಾರಾಣಾ ಪ್ರತಾಪರ ಬಗ್ಗೆ ನಮ್ಮ ಗುರುಗಳು ಹೇಳಿದ್ರು. ಬರೇ ಅಕ್ಬರ್ ಒಂದು ದಿವಸನೂ ಮಹಾರಾಣಾ ಪ್ರತಾಪರ ವಿರುದ್ಧ ಯುದ್ಧಕ್ಕೆ ಬರಲಿಲ್ಲ. ಒಬ್ಬ ಒಬ್ಬ ಸೈನ್ಯ ಅಧಿಕಾರಿನ ಕೊಟ್ಟು ಕಳಿಸ್ತಾನೆ ಯುದ್ಧಕ್ಕೆ. ಮಹಾರಾಣಾ ಪ್ರತಾಪರು ಎಷ್ಟು ವಜನ್ ಇದ್ರು ಅಂದ್ರೆ 105 ಕಿಲೋ ಇದ್ರು. ಅವ್ರ ಕೈಯಾಗಿನ ಎಲ್ಲ ಅಸ್ತ್ರಗಳು ಹಿಡಿದ್ರೆ 70 ಕಿಲೋದು ಚೇತಕತೆ ಕುದುರೆ ಮ್ಯಾಕತ್ತು. ಅವನ ಸೈನ್ಯಪತಿ ಏನ್ ಕಳ್ತದ, ಸೇನಾಪತಿಗೆ ಹೊಡೆದ್ರ ಇಂತಲ್ಲಿ ಹೊಡೆದ್ರ ಇದು ಅರ್ಧ ಕುದುರೆ ಅರ್ಧ ಈ ಕಡೆ ಹೋಗಿತ್ತು, ಅರ್ಧ ಈ ಕಡೆ ಹೋಗಿತ್ತು. ಇದನ್ನು ಕೇಳಿ ಅಕ್ಬರ ಒಂದಕ್ಕೆ ಮಾಡ್ಕೊಂಡು ಗೊತ್ತ. ಇದನ್ನ ಯಾರು ಹೇಳ್ಯಾರ ನಮ್ಗೇನ್ ಹೇಳ್ಯಾರ? ಬಾಬರ್ ನಮಗ ಏನಾಗ ನಮ್ಮ ಇತಿಹಾಸನಾಗ ನಮಗ ಈ ಮೊಘಲ್ ಸಂತತಿ ಎಲ್ಲ ಹೆಸರು ಕೊಡ್ತದ. ಹುಮಾಯೂನ್, ಬಾಬರ್, ಅಲ್ಲಿಂದ ಯಾರು ಅಕ್ಬರ್, ತಾಜ್ ಮಹಲ್ ಕಟ್ಟಿದ ಅವ ಕಟ್ಟಲ್ಲ, ಜಹಾಂಗೀರ್, ಅವೆಲ್ಲ ಹೆಸರು ನಾನು ಫಲ ಇಲ್ಲ. ನಮ್ಗೆ ಯಾರು ಹೇಳಿ ಮಹಾರಾಣಾ ಪ್ರತಾಪನ ತಂದೆ ಹೆಸರು ಗೊತ್ತಾನ? ಶಿವಾಜಿ ಮಹಾರಾಜ ಸಾಮ್ರಾಜ್ಯ ತನ ಅಷ್ಟೇ ನಮ್ಗೆ ಗೊತ್ತದ, ಅದ್ರ ಇತಿಹಾಸ ನಮ್ಗೆ ಗೊತ್ತಿಲ್ಲ.
ನಮಗೆ ಕಲಿಸಿದ ಬರೀ ಟಿಪ್ಪು ಸುಲ್ತಾನ, ಧನವಂತನಾದ ಅಕ್ಬರ, ಔರಂಗಜೇಬ ಹರಾಮ್ಕೋರ, ಔರಂಗಜೇಬ, ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನ ಕೊಡಗಿನಲ್ಲಿ ಕೊಲೆ ಮಾಡಿ ಸುಮಾರು 3,500 ದೇವಸ್ಥಾನಗಳು ನಿರ್ಮಾಣ ಮಾಡಿದ್ರು. ಇದೇ ರಾಮ ಮಂದಿರ ಏನು ಬಾಬರಿ ಒಂದೇನು ಇದು ಮಾಡಿದ್ರಲ್ಲ, ಅವತ್ತಿನಿಂದ 500 ವರ್ಷ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ 500 ವರ್ಷ ತಗೋತು. ಎಷ್ಟು ಜನ ಅದ್ರೊಳಗೆ ಪ್ರಾಣ ಕಳ್ಕೊಂಡಾರ ಗೊತ್ತಾ? ನಾನು ಹೋಗಿದ್ದೆ ಅಯೋಧ್ಯಕ್ಕೆ. ಡಿಸೆಂಬರ್ 6ಕ್ಕೆ ನಾ ಅಲ್ಲೇ ಇದ್ದೀರಿ. ನಾ ಸಣ್ಣವಿದ್ದೇನೆ, MLA ಏನೂ ಆಗಿದ್ದಿಲ್ಲ. ಅವತ್ತು ಮುಂಜಾನೆ 6ಕ್ಕೆ ಮ್ಯಾಗೆ ಹತ್ತಿದ್ರು. ಪೂರ್ತಿ ಕಲ್ಯಾಣ್ ಸಿಂಗ್ ಇದ್ರು ಮುಖ್ಯಮಂತ್ರಿ. ರಾತ್ರಿ 10ಕ್ಕೆ ಪೂರ್ತಿ ಸ್ವಚ್ಛ ಆಗಿಬಿಡ್ತದೆ. ಅಲ್ಲಿ ಇಂಥಲ್ಲಿ ಇತ್ತು ಅಂತೇಳಿ ರಾತ್ರಿಯೇ ರಾಮನ ಮೂರ್ತಿ ಕೂಡಿಸುವಂತ ಕೆಲಸ ಮಾಡ್ಬೇಕಾದ್ರೆ ಲಕ್ಷಾಂತರ ಕಾರ್ಯ ಸೇವಕರು ತಮ್ಮ ಪ್ರಾಣ ಕಳ್ಕೊಂಡ್ರತ್ತೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯಿತು. ಇವತ್ತು ರಾಮ ಮಂದಿರ ಸ್ಫೋಟ ಮಾಡ್ಬೇಕಂತ ಇನ್ನೂ ಕುತಂತ್ರ ಈ ಜಗತ್ತಿನಾಗ ನಡೆದಿದೆ. ಆದರೆ ಇನ್ನು ಮುಂದೆ ರಾಮ ಮಂದಿರಕ್ಕೆ ಕೈ ಹಚ್ಚುವಂತ ತಾಕತ್ತು ಜಗತ್ತಿನ ಯಾವ ಶಕ್ತಿ ಇಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಬಂಧುಗಳೇ, ನಾವೆಲ್ಲ ಒಂದಾಗಬೇಕು. ಹಿಂದೂಗಳು ಒಂದಾಗದೇ ಇದ್ರೆ ಕೆಲವೊಂದು ಸ್ವಾಮಿಗಳು ಹಾದಿ ಬಿಟ್ಟಾರೆ. ಅವರು ತಮ್ಮ ಧರ್ಮವನ್ನ ಟೀಕಾ ಮಾಡಿದ್ರೆ ಅಲ್ಲಿ ಅವನೋ ಒಬ್ಬ ಹೇಳ್ತಾನ, ಆಕಳದಿಂದ ತಯಾರು ಮಾಡಿದಂತ ವಿಭೂತಿನೇ ಯಾಕೆ ಹಚ್ಕೋಬೇಕು ಅಂತ. ನಾ ಹೇಳ್ದ, ನೀನು ಆಕಳದಿಂದ ಅಲರ್ಜಿ ಇತ್ತಂದ್ರೆ ಹಂದಿಗೆ ಯಾಕೆ ಹಚ್ಕೋಬೇಕು ಹೇಳ್ತಿದ್ರೆ ಇತರ ಕಡೆ ಗಿಲ್ಕಂದ್ರೆ ಇವ್ರು ಬಾಯಿ ಮನ ಮಾತಾಡ್ತಾರೆ. ಇನ್ನೊಬ್ಬ ಹೇಳ್ತಾನೆ, ಬಸವಣ್ಣ ಲಿಂಗಾಯತ ಧರ್ಮ ಇಸ್ಲಾಂ ಒಂದೇ ಆಗ್ತದೆ. ಯಾಕಂದ್ರೆ ಲಿಂಗಾಯತರಿಗೂ ಮಣ್ಣು ಮಾಡ್ತಾರೆ, ಸತ್ತಾಗ ಅವರು ಮಣ್ಣು ಮಾಡ್ತಾರೆ. ಬಸವಣ್ಣ 2 ಲಗ್ನ ಆಗಿದ್ದ, ಪೈಗಂಬರ್ 4 ಲಗ್ನ ಆಗಿದ್ದ. ಏನು ಫರಕ್ ಐತೆ? ಅದಕ್ಕೆ 2 ಸಮಾನತೆ. ನಾ ಹೇಳಿದೆ, ನೀವು ಇದ್ರಾಗ ಯಾಕಿದ್ರೆ ನಮ್ಮ ದಂಡ ಹೋಗ್ರಿ ನೋಡಿ, ಅದ್ರಾಗ ಹಸಿರು ಹಿಂದಿ ಹಾಕೊಂಡು ಅಡ್ಡಾಡಿ ನಿಮ್ಗೆ ಎಷ್ಟು ಗೌರವ ಸಿಗ್ತಿರ್ತಾರೆ. ಇದು ನಾವು ನೇರವಾಗಿ ಮಾತಾಡದಿದ್ರೆ ಇವತ್ತು ಎಲ್ಲ ಬಾಯಿ ಬಂದಾಗ್ಯಾವ. ಎಲ್ಲ ಮೊದಲೇಟು ಹಾರಾಡ್ತಿದ್ದು ನೋಡಿರಲಿಲ್ಲ. ಈಗ ಎಲ್ಲರೂ ಮಾತಾಡ್ತಾರ ಅವ್ರು ಸ್ವಾಮಿಗಳು. ನಾನು ಇವ್ರಿಗೆ ಮಾತಾಡ್ಬೇಕು, ಯತ್ನ ಹೇಳ್ತಕ್ಕೆ ಖಂಡನೆ ಮೊದಲು ಜಿಗಿದಾಡ್ತಿದ್ರು. ಬಸವಣ್ಣ ಅವರನ್ನ ಎಲ್ಲರೂ ಬೈದಾರ. ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಎಲ್ಲರೂ ಬೈದಾರ. ಸನಾತನ ಧರ್ಮದ ಬಗ್ಗೆ ಎಲ್ಲರೇ ಬಸವಣ್ಣ ಮೂಢನಂಬಿಕೆಗಳ ಬಗ್ಗೆ ಅವರು ಮೂಢನಂಬಿಕೆಗಳ ಬಗ್ಗೆ ಬಸವಣ್ಣವರು ಕ್ರಾಂತಿ ಮಾಡ್ಯಾರ. ಆದ್ರೆ ಇವತ್ತು ಬಸವಣ್ಣವ್ರಿಗೆ ನಕ್ಸಲೈಟ್ ಟೈಪು ಅವ್ರು ಕಮ್ಯುನಿಸ್ಟ್ ಮಾಡಕ್ಕೆ ಹೊಂಟಂತ ಒಂದು ವರ್ಗ ಐತಿ. ಅವರು ತಗೊಂಡು ಒಬ್ಬ ಏನೋ ಪ್ರಿನ್ಸಿಪಾಲ್ ಏನೋ ಪ್ರೊಫೆಸರ್ ಅದನೋ ಮನೆಯಲ್ಲಿ ಹೇಳ್ತಾನೋ, ಕುಂಕುಮ ಹಚ್ಕೊಂಡ್ರೆ ಹೊಡಿರಿ, ಒಂದು ಕಪಾಳಿ ಹೊಡಿರಿ ಅಂದ್ರೆ ಎಲ್ಲಿಗೆ ಧರ್ಮದ ವಿರುದ್ಧ ಅಪಪ್ರಚಾರ ಈ ದೇಶದಲ್ಲಿ ನಡೆದಿದೆ. ಇದಕ್ಕೆ ಒಂದೇ ಒಂದು ಉತ್ತರ ಅಂದ್ರೆ ಇವತ್ತು ತಾಳಿಕೋಟೆಯಲ್ಲಿ ಇವತ್ತೇನು ಸಾವಿರಾರು ಸಂಖ್ಯೆ ಸುಮಾರು ಒಂದು 15ರಿಂದ 20,000 ಜನ ಸೇರಿ ಶಿವಾಜಿ ಮಹಾರಾಜರ ಸರ್ಕಲ್ ತರ ಜನ ಕೊಡ್ಯಾರ. ಯಾಕಂದ್ರೆ ಧರ್ಮ ರಕ್ಷಣೆಗಾಗಿ ನೀವು ಒಂದಾಗಿರಿ. 2028ಕ್ಕೆ ತಯಾರಾಗ್ರಿ. ಕರ್ನಾಟಕದಲ್ಲಿ ಒಂದು ಸನಾತನ ಧರ್ಮ ರಕ್ಷಣೆ ಮಾಡುವಂತವನ್ನೇ ಆಗ್ಬೇಕು. ಮನೆ ತುಂಬಿಕೊಂಡ ಮುಖ್ಯಮಂತ್ರಿ ಬೇಕಾಗಿಲ್ಲ ನಮಗೆ. ಅದು ಆದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಧರ್ಮ ಇರ್ತದೆ. ಇವತ್ತು ಇಲ್ಲಿ ವೇದಿಕೆ ಮೇಲೆ ಅನೇಕ ಪೂಜ್ಯರು ಬಂದಾರ. ಕಾಸಗೇಶ್ವರ ಮಹಾಸ್ವಾಮಿಗಳು ಹಿಂದಿದ್ದಾಗ ನಾ MP ಇದ್ದೆ. ಆವಾಗ DY ಉಪ್ಪರ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಗುರು ಕಾಣಿಕೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ನಾನು ಬಂದಿದ್ದೆ. ಆ DY ಉಪ್ಪರ್ ಅವರು ಪಾಪ ಅವತ್ತು ಕಣ್ಣೀರು ಆನಂದ ಬಾಷ್ಪದಿಂದ ಭಾಷಣ ಮಾಡಿದ್ರು. ಏನು ಹೇಳಿದ್ರಂದ್ರೆ, ನಾ ಇಟ್ಟು ದೊಡ್ಡ ಕಾಂಟ್ರಾಕ್ಟರ್ಗೆ 2 ಹೆಲಿಕಾಪ್ಟರ್ ಇದ್ದೀರಪ್ಪ ಅವರು. ಈಗ ನಾ ಇಟ್ಟು ದೊಡ್ಡ ಮನುಷ್ಯ ಆಗಿನಿ, ದೊಡ್ಡ ಆಗಿನಿ, ಅದಕ್ಕೇನೋ ಅವಾಗೇನೋ ಅವಾಗಿನ ಕಾಲಕ್ಕೆ 1 ಕೋಟಿ ರೂಪಾಯಿನೋ ಅವ್ರು ಇದು ಕೊಟ್ಟರು. ಅದಕ್ಕೆ ಅವ್ರು ಏನು ಹೇಳಿದ್ರು, DY ಉಪ್ಪರ್ ಇವತ್ತು ನಾನು ನೆನಪೈತಿ. ಯಾಕಂದ್ರೆ ಸಣ್ಣ ಹುಡುಗ ಬಂದಾರಂದಾಗ ನನಗೆ ಅವ್ರದ್ದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಚಾರಗಳಿಗೆ ಕೇಳ್ತಿರ್ತೀನಿ. ಅವರು ನನಗೆ ಅನಿಸ್ತದೆ ಬಿಜಾಪುರ ಜಿಲ್ಲೆದಾಗ 2ನೇ ಸಿದ್ದೇಶ್ವರ ಸ್ವಾಮಿಗಳು ಆಗ್ತಾರೆ ಅಂತ. ಮತ್ತು ಅವರ ವಯಸ್ಸು ನೋಡಿದ್ರೆ, ಅವರ ವಿಚಾರಗಳು ಅವ್ರು ಮಾತಾಡೋದು ನೋಡಿದ್ರೆ ನನಗೆ ಅನಿಸ್ತದೆ ನನ್ನ ತಲೆಯಾಗ ಎಲ್ಲಪ್ಪ ಇವರೊಬ್ಬರು ನಮ್ಮ ಸಿದ್ದೇಶ್ವರಪ್ಪ ಅವರ ಕೊರತೆಯನ್ನ ಬಿಜಾಪುರ ಜಿಲ್ಲೆಯಲ್ಲಿ
ಬೇಕಾದ್ರೆ ನಾನು ಸಿದ್ದೇಶ್ವರ ಸಾಂಬ ಬರಂ ಭಕ್ತನ ಅವ್ರು ಹೇಳ್ತಿದ್ರು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರು ಕೆಲವೊಂದೊಂದು ಸಿದ್ದೇಶ್ವರಪ್ಪರ ಮೇಲೆ ಹೋಗಿ ಸ್ವಲ್ಪ ಗೌಡ್ರಿಗೆ ಹೇಳ್ರಿ ನಿಮ್ಮ ಭಕ್ತದನ ಕೇಕ್ ಮಾತಾಡಬೇಡ ಅಂತ ಹೇಳ್ರಿ ಮಂದಿ ಸುಮಾರು ಹೇಳ್ತಾರೆ ಅವ್ರು ಹೇಳ್ತಿದ್ರು ಗೊತ್ತದ ಸಿದ್ದೇಶ್ವರಪ್ಪರು ಇಲ್ಲ ಒಬ್ಬ ಹೆಂಗೆ ಮಾತಾಡೋದು ಎಲ್ಲರೂ ಸಮಾಧಾನ ಆದ್ರೆ ಹೆಂಗೆ ನಡೀತೈತೆ ನಕ್ಕೋತ ಹೇಳ್ಬಿಡು ಆಗ ನಮ್ಮ ಖಾಸಗಿ ಸ್ವಾಮಿಗಳು ಈ ಭಾಗದವ್ರು ಹೇಳೋದು ಡಿ.ವೈ.ಪುರ ಅವ್ರ ವಿಧಾನ ನಮಗೆ ಯಾವಾಗಲೂ ನೆನಪು ಬರ್ತದೆ ಅವ್ರ ಆ ಮಾತು ಅವ್ರ ಸ್ವಾಮಿಗಳೆಲ್ಲ ಅಡ್ಡಾಡಿ ರೊಟ್ಟಿ ದೊಳೆ ಮಾಡಿ ತಂದು ನಮ್ಮ ತಂದು ರೊಟ್ಟಿ ತುಕುಡಿ ತಿಂದು ಇಟ್ಟು ದೊಡ್ಡ ಶ್ರೀಮಂತನಾಗಿನ ಅಂತ ಡಿ.ವೈ.ಪುರ ಜಾತಿ ಮಾಡಿದ್ರೆ ಯಾರು ಲಿಂಗಾಯತರ ಜೈಲ ಜಾತಿ ಮಾಡಲ್ಲ ಇವತ್ತು ತುಮಕೂರು ಸಿದ್ಧಗಂಗಾ ಮಠ ಅಲ್ಲಿ ಹೋಗಿ 10,000 ಮಕ್ಕಳು ಇವತ್ತು ಶಿಕ್ಷಣ ಕೊಡ್ತಾರೆ ಮನೆ ಕೊಪ್ಪಳ ಮಠಕ್ಕೆ ಹೋಗಿದ್ದೆ ನಾನು ಒಂದು 101 ಕ್ವಿಂಟಲ್ ಅಕ್ಕಿ ಒಂದು 10 ಕಿಲೋ ತುಪ್ಪ ಒಂದು 5,000 ವಿಭೂತಿ ತೊಗೊಂಡು ಹೋಗಿದ್ದೆ ಇವತ್ತು ಸಿದ್ಧಗಂಗಾ ಮಠ ಬಿಟ್ಟರೆ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಸಹ ಅಷ್ಟು ಬಡವರಿಗೆ 5,000 ಬಡ ಮಕ್ಕಳಿಗೆ ಇವತ್ತು ಜಾತಿ ಇಲ್ಲ ಎಲ್ಲ ಜಾತಿ ಜನಾಂಗದಲ್ಲಿದ್ದಾರೆ ಇದು ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯ ಇದ್ರೂ ಎಲ್ಲ ಸಮುದಾಯಗಳನ್ನು ಪ್ರೀತಿ ನೋಡುವಂಥ ಧರ್ಮ ಎಲ್ಲ ಒಂದು ಸಣ್ಣ ಪುಟ್ಟ ಅಸ್ಪೃಶ್ಯತೆಗಳು ಇದೆ ಅದನ್ನು ಹೋಗ್ಬೇಕು ಹಿಂದೂ ಧರ್ಮ ಉಳಿಬೇಕು ಭಾರತದಲ್ಲಿ ಮುಂದಿನ 3 ನಂತರ ಯೋಗಿಯರು ಆಗ್ಬೇಕಂತ ಪ್ರಾರ್ಥನೆ ಮಾಡಿಕೊಂಡು ನಾನು ನಿಮ್ಮ ಮಾತುಗಳನ್ನು ಮುಗಿಸ್ತೀನಿ ಜೈ ಜಯ ಕರ್ನಾಟಕ.